ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ಪ್ರೋಮೋ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಗೊತ್ತಾಗಿದೆ, ಗೆಸ್ಟ್ಗಳು ವೈಲ್ಡ್ ಕಾರ್ಡ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅದರಲ್ಲೂ ಇಬ್ಬರು ಅಷ್ಟೇ, 3 ಜನ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಮನೆಯಿಂದ ಆಚೆ ಬರ್ತಿರೋರು ಯಾರು ಅಂತ ನಿಮ್ಗೇನಾದ್ರು ಅನಿಸಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಂಟಿನ್ಯೂ ಆಗ್ತಿರೋರು ಯಾರು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ರಜತು ಮತ್ತು ಚೈತ್ರ ಅವರು ವೈಲ್ಡ್ ಕಾರ್ಡ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಮನೆಯಲ್ಲಿ. ಹಾಗೆ ಮೋಕ್ಷಿತಾ, ತ್ರಿವಿಕ್ರಮ್, ಮಂಜು ಅವರು ಮನೆಯಿಂದ ಆಚೆ ಬರ್ತಾ ಇದ್ದಾರೆ ಆ್ಯಸ್ ಅ ಗೆಸ್ಟ್. ನಿಮ್ಗೇನು ಅನ್ನಿಸ್ತಾ ಇದೆ ಫ್ರೆಂಡ್ಸ್? ಆಲ್ರೆಡಿ ಬಂದು ಹೋಗಿರೋ ಕಂಟೆಸ್ಟೆಂಟ್ಸ್ಗೆ ಮತ್ತೆ ಆಪರ್ಚುನಿಟಿ ಕೊಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮಗೆ ಅನ್ನಿಸ್ತಾ ಇದೆ? ಇವ್ರಿಗಲ್ಲದೆ ಬೇರೆ ಯಾರಿಗಾರು ಹೊಸಬ್ರಿಗೆ ಕೊಟ್ಟಿದ್ರೆ ಅವ್ರಿಗೂ ಆಪರ್ಚುನಿಟಿ ಸಿಕ್ತಂಗೆ ಆಗ್ತಿತ್ತು, ಅವ್ರಿಗೂ ಎಕ್ಸ್ಪೋಜರ್ ಸಿಗ್ತಾಯಿತ್ತು. ಬಟ್ ಕೊಟ್ಟಿರೋರಿಗೆ ಕೊಟ್ಟು ಇದು ಒಂಥರ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಬಟ್ ನನಗೆ ತ್ರಿವಿಕ್ರಮ್ ಏನಾದರೂ ಬಿಗ್ ಬಾಸಲ್ಲೇ ವೈಲ್ಡ್ ಕಾರ್ಡ್ ಆಗಿ ಕಂಟಿನ್ಯೂ ಆಗ್ತಾರಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವ್ರದ್ದು ಸೀರಿಯಲಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ಮೇ ಬಿ ಆಕ್ಸಿಡೆಂಟ್ ಒಂದು ತಿಂಗಳು ಬಿಗ್ ಬಾಸ್, 1.5 ತಿಂಗಳು ಬಿಗ್ ಬಾಸಲ್ಲೇ ಇರ್ಲಿ ಅಂದ್ಬಿಟ್ಟು ಆಕ್ಸಿಡೆಂಟ್ ಮಾಡಿಸ್ತಿದ್ದಾರೇನೋ ಅಂತ ನಾನು ಈ ಥರ ಲಿಂಕ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತಿದೆ? ಯಾರು ಉಳ್ಕೋಬೇಕು ನಿಮಗೆ? ನನಗೆ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಇವಾಗ ರಜತ್ತು ಓಕೆ, ನೋಡೋಣ. ಲಾಸ್ಟ್ ಇಯರು ಅವರು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಬಿಟ್ಟು ಫೈನಲ್ವರೆಗೂ ಇದ್ದರು. ಈ ಸಲನೂ ಫೈನಲಿಸ್ಟ್ ಆಗ್ತಾರಾ ಇಲ್ಲ ಮಧ್ಯದಲ್ಲೇ ಹೊರಗಡೆ ಹೋಗ್ತಾರಾ? ತುಂಬ ಕ್ಲಾಶಸ್ ಆಗುತ್ತೆ ಅಂತ ನನಗನ್ಸುತ್ತೆ, ಗಿಲ್ಲಿಗೂ ಮತ್ತು ರಜತ್ಗೂ. ನೋಡೋಣ ಕಾದು ಏನಾಗುತ್ತೆ ಅಂತ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ.